ಅದೇ ಮೇಡಮ್, ನಿನ್ನ ಬಾಗಲಕೋಟೆಯಲ್ಲಿ ಬುದ್ಧಿಮಾಂದ್ಯ ಬಾಲಕನ ಮೇಲೆ ಕ್ರೌರ್ಯ, ಅದು ಕಣ್ಣಿ ಕಾರದ ಕೂಡಿ ಎರಚಿ ಏನೋ ಹಲ್ಲೆ ಮಾಡಿದ್ದಾರೆ. ಹೌದು, ನಿನ್ನೆ ನನಗೆ ಈ ವಿಷಯ ತಿಳಿದ ತಕ್ಷಣ ಬಹಳಷ್ಟು ಅಮಾನುವಿಷ ಒಂದು ಘಟನೆ ನಡೆದಿದೆ. ಒಳ್ಳೆ ಮಕ್ಕಳನ್ನ ಹೊಡೆದ್ರೆ ಅದೊಂದು ಅಪರಾಧ ಅಂತ ಹೇಳಿ ನಾವು ಶಿಕ್ಷೆಗೆ ಗುರಿ ಮಾಡ್ತೀವಿ. ಅಂಥದ್ರಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಈ ರೀತಿ ಟಾರ್ಚರ್ ಕೊಡೋದು. ಒಂದು ಸಿದ್ಧಿ ಶಿಕ್ಷಣ ಸಂಸ್ಥೆ ಅಂತ ಬಾಗಲಕೋಟೆಯಲ್ಲಿ ಇಲ್ಲಿಗಲ್ ಆಗಿ ನಮ್ಮ ಸರ್ಕಾರದ ಯಾವುದೇ ಒಂದು ಪರ್ಮಿಷನ್ ತೆಗೆದುಕೊಳ್ಳದೆ, ನಮ್ಮ ಇಲಾಖೆಯ ಪರ್ಮಿಷನ್ ತೆಗೆದುಕೊಳ್ಳದೆ ಶುರು ಮಾಡಿದ್ದಾರೆ. ಅದರಲ್ಲೂ ನಿನ್ನೆ 16 ವರ್ಷದ ಒಬ್ಬ ಬಾಲಕ ರಾಠೋಡ್ ಅನ್ನೋರನ್ನ ಬಹಳಷ್ಟು ಅಮಾನವೀಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಡೆಸ್ಕೊಂಡಂತ ರೀತಿ ನಮ್ಮ ಸಮಾಜಕ್ಕೇನೆ ಒಂದು ಕಳಂಕ ಬರುವಂಥದ್ದು. ಅದರಲ್ಲೂ ಇಂಥ ಘಟನೆಗಳಿಂದ ಏನಾಗುತ್ತೆ ಅಂದರೆ ನಮಗೂ ಕೂಡ ಮುಜುಗರ ಆಗುತ್ತೆ. ಆದರೆ ತತ್ಕ್ಷಣ ನಮ್ಮ ಮಕ್ಕಳ ರಕ್ಷಣಾ ಅಧಿಕಾರಿಗಳನ್ನು ನಾನು ಕಳಿಸ್ಕೊಟ್ಟಿದ್ದೀನಿ. ನಮ್ಮ ಡಿ ಅವರನ್ನ ಅಲ್ಲಿ ಕಳಿಸ್ಕೊಟ್ಟಿದ್ದೀನಿ. ಸಂಬಂಧಪಟ್ಟಂತ ನಮ್ಮ ಸಿದ್ಧಾರ್ಥ ಅಂತ SP ಅವರಿದ್ದಾರೆ, ಅವ್ರ ಹತ್ರ DC ಅವ್ರ ಹತ್ರ ಮಾತಾಡಿದ್ದೀನಿ ಮತ್ತು ಇಮಿಡಿಯೇಟ್ ಆಗಿ ಅದನ್ನ ಮುಚ್ಚಿಸುವಂತ ಎಲ್ಲಾ ಕ್ರಮವನ್ನು ತೆಗೆದುಕೊಂಡಿದ್ದೀನಿ. ಜೊತೆಯಲ್ಲಿ ಆ ಒಂದು ಸಂಸ್ಥೆಯಲ್ಲಿ ಇರ್ತಾ ಇರುವಂತ ಇತರೆ ಮಕ್ಕಳನ್ನ ನಮ್ಮ ಸರ್ಕಾರಿ ಅನುದಾನಿತ ಏನು ಸ್ಕೂಲ್ಗಳಿದಾವೆ, ಏನು ರಕ್ಷಣಾ ನಿಲಯಗಳೇನಿದಾವೆ, ಮಕ್ಕಳ ರಕ್ಷಣಾ ನಿಲಯಗಳಂತ ಹೇಳ್ತೀವಿ, ಬಾಲಕರ ಬಾಲಮಂದಿರ ಅದು ಅಂತ ಇರ್ತವೆ. ಸೊ ತತ್ಕ್ಷಣ ಪಾಲಕರ ಒಂದು ಅನುಮತಿಯನ್ನ ಪಡೆದುಕೊಂಡು ಅವ್ರ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ತಮ್ಮ ಮನೆಗೆ ಅಂತಂದ್ರೆ ಅದಕ್ಕೂ ಕೂಡ ನಾವು ಅವಕಾಶ ಮಾಡಿಕೊಡ್ತೀವಿ. ಜೊತೆಯಲ್ಲಿ ನಮ್ಮ ಸರ್ಕಾರದ ಏನು ರಕ್ಷಣಾ ನಿಲಯಗಳಿರ್ತವೆ ಅಲ್ಲಿ ಮಕ್ಕಳನ್ನ ಕಳಿಸ್ತೀವಿ ಅಂತ ಪಾಲಕರು ಒಪ್ಕೊಂಡ್ರೆ ಅಲ್ಲಿ ಕೂಡ ಆ ಮಕ್ಕಳನ್ನ ತತ್ಕ್ಷಣ ನಾವು ಕರೆದುಕೊಳ್ತೀವಿ ಅಂತ ಹೇಳಿಕ್ಕೆ ಬಯಸ್ತೇನೆ. ನೋಡಿ, ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮನ್ನ ದಾಖಲಿಸಲಿಕ್ಕೆ ಏನು ನಮ್ಮ ಮಕ್ಕಳ ರಕ್ಷಣಾ ಹಕ್ಕುಗಳಿದಾವೆ ಅವೆಲ್ಲ ಕೂಡ ಉಲ್ಲಂಘನೆ ಆಗಿದ್ದಾವೆ. ಅದಕ್ಕೆ ನಾನು SP ಅವರಿಗೆ DC ಅವರಿಗೆ ಮಾತನಾಡಿದ್ದೀನಿ. ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ, ಖಂಡಿತವಾಗ್ಲೂ ಕ್ರಿಮಿನಲ್ ಮೊಕದ್ದಮೆಯನ್ನ ಅವ್ರ ಮೇಲೆ ನಾವು ದಾಖಲಿಸ್ತೀವಿ. ಮೇಡಮ್, ಇಲ್ಲೇ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಗದಾಳ ಮೇಡಮ್, ವಿಕಲ ಚೇತನ ದಂಪತಿ ಮೇಡಮ್ ಪ್ರೀತಿಸಿ ಮದುವೆ ಆಗಿದ್ದಾರೆ. ಸುಮಾರು 2-3 ವರ್ಷ ಆಯ್ತು ಮೇಡಮ್. ಅವ್ರಿಗೆ